ದಲ್ಲಿ ಬಿಗ್ ಬಾಸ್ನಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡು ಹೆಸರು ಮಾಡಿದಂಥ ಅತಿದೊಡ್ಡ ಕಲಾವಿದೆ ಹಾಗೂ ನಟಿ ಅಂತಲೇ ಹೇಳ್ಬೋದು. ಹೌದು, ಕನ್ನಡದ ಮಾತ್ರದಲ್ಲಿ ಸೀಮಿತವಾಗಿದ್ದಂಥ ನಟಿ ಇದೀಗ ಮುಂಜಾನೆ 1:30 ಸುಮಾರಿನಂತೆ ಕ್ಯಾನ್ಸರ್ನಿಂದ ಕೊನೆಯುಸಿರೆಳೆದಿದ್ದಾರೆ ಅಂತ ಹೇಳಲಾಗುತ್ತೆ. ಇತ್ತೀಚೆಗೆ ತಾನೇ ಬಿಗ್ ಬಾಸ್ನಲ್ಲಿ ಈಗ ಗಿಲ್ಲಿ ಕೂಡ ಗೆದ್ದು ಈಗ ತುಂಬ ಟ್ರೆಂಡ್ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಯಾರ ಕೈಗೆ ಸಿಗದಿರೋ ಅಷ್ಟು ದೊಡ್ಡ ಸೆಲೆಬ್ರಿಟಿ ಆಗಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸೀಸನ್ 3ರಲ್ಲಿ ಕಾಣಿಸಿಕೊಂಡಿದ್ದಂಥ ಅಪರ್ಣ ಅವರು ಇದೀಗ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು ಸದ್ಯ ಇಂದು ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಮಧ್ಯರಾತ್ರಿ 1:30 ಸುಮಾರಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಏನೋ ಕನ್ನಡದಲ್ಲಿ ETV ಕನ್ನಡದಲ್ಲಿ ಬರ್ತಿದ್ದಂಥ ಈ ಫ್ಯಾಮಿಲಿ ಕಾರ್ಯಕ್ರಮ ಮತ್ತು ಮುಕ್ತ ಸೀರಿಯಲ್ ಮತ್ತು ಮುಕ್ತ ಮನ್ವಂತರ ಹೀಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಅಭಿನಯಿಸಿದಂಥ ಇವರು TN ಸೀತಾರಾಮ್ ಗರ್ಡಿಯಲ್ಲಿ ಮತ್ತು ಸುಜನ್ ಲೋಕೇಶ್ ಪ್ರೊಡಕ್ಷನ್ಸಲ್ಲಿ ಬರ್ತಿದ್ದಂಥ ಮಜಾ ಟಾಕೀಸ್ನಲ್ಲಿ ಕಾಣಿಸಿಕೊಂಡು ವರಲಕ್ಷ್ಮಿ ಎಂಬ ಪಾತ್ರವನ್ನು ಮಾಡೋದ್ರ ಮೂಲಕ ಒಳ್ಳೆಯ ಹೆಸರು ಕೂಡ ಆಗಿದ್ದರು. ಹಾಗೂ ಕುರಿ ಪ್ರತಾಪ್ಗೆ ಕಾಲು ಎಳೆಯೋದು ಇದನ್ನು ಕೂಡ ಮಾಡ್ತಿದ್ರು. ತುಂಬಾ ಹೆಸರು ಮಾಡಿದಂಥ ವರಲಕ್ಷ್ಮಿ ಅವರು ಅಂದರೆ ಅಪರ್ಣ ಅವರು 2 ವರ್ಷಗಳಿಂದ ಕ್ಯಾನ್ಸರ್ನಿಂದ ಬಳಲ್ತಿದ್ರು ಅಂತ ಹೇಳಲಾಗುತ್ತೆ. ಇನ್ನು ಬಿಗ್ ಬಾಸ್ ಸೀಸನ್ 3ರಲ್ಲಿ ಸುಮಾರು 70 ದಿನಗಳ ಕಾಲ ಸರಾವಿ ಕೂಡ ಮಾಡಿದರು. ಇಂಥ ಅತಿ ದೊಡ್ಡ ಕಲಾವಿದೆ ನಟಿ ಇದೀಗ ಕ್ಯಾನ್ಸರ್ ಎಂಬ ಮಹಾಮಾರಿಗೆ ಕೊನೆಯುಸಿರೆಳೆದಿರುವಂಥದ್ದು ದುರ್ಘಟನೆ ನಡೆದಿದೆ. ಏನೇ ಇರಲಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸೋಣ. ಸದ್ಯ ಅವರ ಅಭಿಮಾನಿಗಳೆಲ್ಲರೂ ಕೂಡ ಈ ಸಾವಿಗೆ